ಕೂತ ಮಾತಾಡ್ತಿತ್ತು. ನಿಂದ ವಾದಿ ಏನೈತಿ? ಈ ರಾಗ ಅವ್ನು ಬರಂಗಿಲ್ಲ. ಮಂಗಕ್ಕೆ ಮನೆ ಮಂಗಕ್ಕೆ ಮನೆ ಇಲ್ಲ, ಲಿಂಗಕ್ಕೆ ನೆನೆ ಜಂಗಮಗ ಜನನಿಲ್ಲ ಮರನಿಲ್ಲ ಗುರು ಮಲ್ಯನಾಥ ಗುರು ಮಲ್ಯನಾ ಅಳತೆ ಅದಕ್ಕ ಒಂದ್ ಅಗದಾತ್ರಿಪ ಅವಂಗೊಂದು ಭ್ರಮೆ ಆಗ್ಯದ. ಮ್ಯಾಲ ಗುರು ಮಲ್ಲಿನಾಥ ಅಂದಿಲ್ಲ ನೀನು, ನಮ್ಮ ಮಲ್ಲಯ್ಯನ ಯಾಕೆ ನೆನಿತಾಳತ್ತ? ನಿನ್ನ ಮಲ್ಲಯ್ಯಗೆ ಮಾಯಾ ಬೇನ ಬಿಟ್ಟಿಲ್ಲ ಅಂತ ಹೇಳಿ ನಿನಗೆ. ಈಗ ನಿನ್ನ ಮಲ್ಲಯ್ಯಗೆ ಮಾಯಾಗಿನ ನಂಗೆ ಸಿದ್ಧ ಮಾಡಿ ಕೂಡ ಮಾಯಾ ಐತಿ ಅಂದ್ರ ಅವ ದೊಡ್ಡವ ಜಗದಾಗ. ಮಾಯಾ ಇರಬಾರ್ದ, ಅವ ದೊಡ್ಡವ. ಸದ್ಯಕ್ಕ ಸೊಲ್ಲಾಪುರದಾಗ ನೋಡ್ಲಕ್ ಸಿಗ್ತದ. ಸದಾ ಲಕ್ಷ್ಮೀ ವಾಸ ಇರ್ಲಿ ನಿನ್ನ ಊರಾಗ ಅಂದ. ಯಾಕ ಮತ್ತ ಅವ್ವ ಕಮ್ಮಿ ಅದಾಳ, ಲಕ್ಷ್ಮೀ ವಾಸ ನಿನಗೆ ಯಾಕೆ ಬೇಕಾಗ್ಯದ? ನಮ್ಮ ಅಪ್ಪನ ವಾಸ ಇರ್ಬೇಕಾಗಿತ್ತ ಅನ್ಬೇಕಾಗಿತ್ತಲ್ಲ. ನಾನ ಇರ್ತ ನಿನ್ನ ಊರಾಗ ಅನ್ಬೇಕಾಗಿತ್ತಲ್ಲ. ಸದಾ ಲಕ್ಷ್ಮೀ ವಾಸ ಇರ್ಲಿ ನಿನ್ನ ಊರಾಗ, ಸುತ್ತ ಕೆರಿಯಾಗಿ ಗುಡಿ ಹುಟ್ಲ ನಡು ನೀರಾಗ. ಲಕ್ಷ್ಮಿ ಅಂದ್ರೆ ಹೆಣ್ಣ, ನೀರಂದ್ರೆ ಹೆಣ್ಣ, ಮಣ್ಣಂದ್ರೆ ಹೆಣ್ಣ. ನನ್ನ ನೀರಾಗ ನೀ ಕುತ್ತಿ ಅಂದ್ರ ನನಕಿ ನೀ ಸಣ್ಣವ. ನೀರಂದ್ರೆ ಹೆಣ್ಣ, ನಟ್ ನಡು ನಟ್ ಠಿಕಾಣ ಕೊಟ್ಟ ನಿನ ಇರ್ಲಾಕ. ಹಂಗ ನೀ ನನಗ ದೊಡ್ಡವಲ್ಲ, ಅಲ್ಲಿ ಇಟ್ಕೊಂಡಕ್ಕೆ ಗಂಗಾ ದೊಡ್ಡಕ್ಕೆ. ನೀ ದೊಡ್ಡವಿದ್ದೆ ಅಂದ್ರೆ ಅವನು ನಟ್ ನಡಬಾರಕ ನೀರಿನಿಂದ ಕೀತಿದ್ದ ತಗದ ದಂಡಿ ಗಿಡ ಕಡೆ ನೋಡುನು. ಸೊಲ್ಲಾಪುರದಾಗ ಹೋಗಿ ನೋಡ, ನೀರಾಗ ವಸ್ತಿ ಐತಿ ಅವಂದ. ಅದಕ್ಕ ಇನ್ನ ಮಲ್ಲಿಕಾರ್ಜುನ ಬಹಳ ದೊಡ್ಡವ. ಎಷ್ಟೋ ಮಂದಿ ಶ್ರೀಶೈಲಕ್ಕೆ ಹೋಗ್ತಾರಿಪ್ಪ. ದೇಶದ ಭಕ್ತರೆಲ್ಲ ಶ್ರೀಶೈಲಕ್ಕೆ ಹೋಗ್ತಾರ. ಹೋದವರೆಲ್ಲ ಡೈರೆಕ್ಟ್ ಮಲ್ಲಿಕಾರ್ಜುನಗ ಹೋಗ್ತಾರನ? ಎಷ್ಟೋ ಮಂದಿ ಶ್ರೀಶೈಲಕ್ಕೆ ಹೋಗ್ತಾರ, ಹೋದವರೆಲ್ಲ ಮಲ್ಲಿಕಾರ್ಜುನ ದರ್ಶನ ಮಾಡಂಗಿಲ್ಲ. ಪ್ರಥಮದೊಳಗ ಶ್ರೀಶೈಲಕ್ಕೆ ಹೋದವ್ರೆಲ್ಲ ಮೊದಲನ ಪಾತಾಳ ಗಂಗಿಗೆ ಹೋಗಬೇಕ. ಪಾತಾಳ ಗಂಗಿ ತ್ಯಾಕ್ ಹೋಗಿ 3 ಸಲ ಮುಣಿಗೆ 3 ಸಲ ಎದ್ದ ಮಾಡಿರುವಂತ ಪಾಪ ತೊಳ್ಕೋಬೇಕ. ಆಕಿ ಪಾಪ ತೊಳ್ಕೊಂಡ ಬಳಕ ನೀ ಹಿಂದಾಗಡೆ ಹೋಗೋದು ನೋಡ ಮಲ್ಲಿಕಾರ್ಜುನಗ. ಮೊದಲು ಇಲ್ಲಿ ಟಿಕೆಟ್ ಬುಕ್ ಆಗಬೇಕು. ನಾನು ತ್ಯಾಕ ನಾ ಸಿಗ್ನೇಚರ್ ಹಾಕಿ ಬಿಟ್ಟಾಗ ಆಯ್ತು ಮುಂದೆ ಮಲ್ಲಿನಾಥ ಎಂಟ್ರಿ. ಅವ್ ಮಲ್ಲಯ್ಯ ಕ್ಯೂ ಬಂದ ನೋಡ್ರಿಪ್ಪ. ಅದಕ್ಕ ಹಂಗೇನಿರಂಗಿಲ್ಲ ಲಕ್ಷ್ಮಣ ಮಾಸ್ತರ, ಕಿಮ್ಮತ್ ಕೊಡಾಕತ್ತೇನಿ. ಅದಕ್ಕ ಒಂದು ಮಾತು ಹೇಳ್ಯಾರ, ಟೇಕ್ ದ ರೆಸ್ಪೆಕ್ಟ್ ಇಸ್ ಗಿವ್ ದ ರೆಸ್ಪೆಕ್ಟ್ ಆಗಿರ್ಬೇಕ. ಕಿಮ್ಮತ್ ಕೊಟ್ಟ ಕಿಮ್ಮತ್ ತಗೋ. ಹೊಳ್ಳಿ ನೀ ಮಾತಾಡ್ದಂಗ ಮಾತಾಡ್ಲಕ್ಕ ನಾವು ನಿಂತೀವಂದ್ರೆ ಬಿರಿಯಾದಿತ್ತಯ್ಯಪ್ಪ. ಅದಕ್ಕ ಹೇಳಕತ್ಯಾರ ಎಲ್ಲ ನನ್ನಿಂದ ಆಗೈತಿ, ನಾ ಮಾಡೇನಿ, ನಾ ಭಾಳ ದೊಡ್ಡವ ಅಂತ ಹೇಳಕತ್ಯಾನ. ಮತ್ ಇನ್ನೊಂದು ಮಾತು ಹೇಳ್ಯಾನ್ರಿ. ಏನಂತ ಹೇಳಿ? ಕುದುರೆಗೆ ತಡಿ ಹಾಕ್ಯಾನತ್ತ. ಕುದುರೆಗೆ ತಡಿ ಹಾಕಿದವ ಮೊದಲು ಸೀರೆ ಉಟ್ಟು ತಿರ್ಗ್ಯಾನ 1 ವರ್ಷ ವಿರಾಟ್ ರಾಜನ ಮನ್ಯಾಗ. ಅರ್ಜುನ ಇವ್ ಕುದುರೆಗೆ ತಡಿ ಹಾಕವ್ರು, ಸೀರೆ ಉಟ್ಟ ತಡಿ ಹಾಕವ್ರದಾರ. ಇವ್ರು ನೇಟ್ ಗಂಡಾಳಾಗಿ ತಡಿ ಹಾಕವ್ರಲ್ಲ. ಬೇಕಂದ್ರ ನೀನು ಮಹಾಭಾರತ ಓದಿ ನೋಡು. ಕುದುರೆಗೇನು ತಡಿ ಹಾಕ್ಯಾನಂದಿಲೆ ಅಂತ 3 ಲೋಕದ ಗಂಡ ಅರ್ಜುನನ ಸೀರೆ ಉಟ್ಟ ನಿತ್ ಹಾಕ್ಯಾನ 1 ವರ್ಷ. 1 ವರ್ಷ ಸೀರೆ ಉಟ್ಟ ಹೆಂಗ ಸಾಗುದ ನಿನಗೆ ಯಾವ ಮಗ ಹೇಳಿದ್ದು? ಅದ್ಯಾಕಾದಿತ್ತು? ನಾವು ಕೌರವ್ರ ಕೈಯಾಗ ಸಿಕ್ಕರ ಸಿಗವಲ್ಲ ಯಾಕೋತ್ ಹೇಳಿ ಪ್ಯಾಂಟ್ ಅಂಗಿ ಹಾಕೊಂಡ ನಿಂದಿರ್ಬೇಕಾಗಿತ್ತಲ್ಲ. ಸೀರೆ ಹಾಕುಟ್ಟಿ ಅಲ್ಲಿ ಇವ್ರ ಕೆಲಸ ಮಾಡಿಲ್ಲ, ಸೀರೆ ಕೆಲಸ ಮಾಡೈತಿ. ಅದಕ್ಕ ಸೀರೆಗೆ ಜಗತ್ತಿನೊಳಗೆ ದೊಡ್ಡದೊಂದು ಮಹತ್ವ ಐತಿ. ನಾವೇ ದುಡಿಯೋದು, ನಾವೇ ಊಟ ಮಾಡುವುದು. ಏ ನಿನ್ನ ದೇವರ ಪಾಲ ಏನತಿ? ಏ ನಮ್ಮ ಸುಖ ದುಃಖ ನಾವೇ ನೋಡತೀವ. ಎಲ್ಲೆತ್ತೆ ಮೋತಿ ಕಣದಾಳ ಕೋತಿ. ನೀನೇ ದೇವರಂತ ಯಾರ ಅರಿತಾರೋ? ಏ ದೇವರನ್ನು ಮಾತ ಬ್ಯಾರೇತಿ. ಏ ದೇವರಿದರ ದೇವಿನ ಕಾರ್ಖಾನೆ ನಡಿತತಿ, ಏನ ಉಣತತಿ ಹಂಗ.
ನಿನ್ನ ದೇವರಿದ್ದಾರ ಇರ್ಬೇಕು ಅಂತ ನಿನ್ನ ಹರದಾಸರ ಕೋಲ್ಯಾಗ ನಿಮ್ಮ ದೇವರ ಹೊರಗ್ಯಾಕ ಬಂದು ಎಂತ ನೀರ ಕುಡಿಯೋ ತೆಂಗಿನ ಪಾಟ್ಯಾಗ ಇದ್ರ ಉತ್ತರ ಕೊಡುವುದು ಹೆಂಗ ತಿಳಗೇಡಿ ತಿರಕ ಸೋಟ್ಯಾಗ ಏ ನನಗ ಕೂನ ಎಲ್ಲೋ ನಿನ್ನ ದೇವರು ನನಗ ಕೂನ ಎಲ್ಲೋ ನನಗ ಕೂನ ಎಲ್ಲೋ ನಿನ್ನ ದೇವರ ಯಾವಲ್ಲಿ ಇರ್ತಾನ ಅವ ಚೋರ ಮತ್ತೆ ಎಲ್ಲಿಗೆ ಬಂದದ್ರಿ ಸುದ್ದಿ ಲಕ್ಷ್ಮಣ ನಾವ್ ಏನು ಕೇಳಿರ್ತೀವಿ ಮೊದಲ ಅದನ್ನ ಲಕ್ಷ್ಯ ಕೊಟ್ಟು ಕೇಳ್ಕೊಂಡು ಹೇಳುದು ಕಲಿ ಹೌದು ಹೌದಲ್ಲ ಗಣಪತಿ ಏನ ತಾಯಿ ಮಗನೋ ಏನ ತಂದಿ ಮಗನೋ ಅಂತ ಕೇಳಿ ನಿನ್ನ ತರಕ ಹಾರಿಲ್ಲ ಹೇಳಿದ್ರ ವಿಷಯ ಬೀಳತೈತಿ ಇಷ್ಟ ಹೇಳಿದ್ರ ಮಜಲು ಬೀಳತೈತಿ ಅಂತ ಹೇಳಿಲ್ಲ ಮಟ್ಟ ಮತ್ತ ತಾಪ ಮಾಡ್ಯಾನಂದ್ರ ತಿಥಿ ನಕ್ಷತ್ರ ಕುಲ ದಿನ ಹೇಳ್ಬೇಕಾಗ್ತೈತಿ ಮತ್ತ ಅದಕ್ಕೆ ಸುಮ್ ಮುಚ್ಚಿಟ್ಕೊಂಡು ಹೋಗ್ಯಾನ ಅವ ಅಪ್ಪನ ಮಗ ಅಲ್ಲ ಅಲ್ಲ ಯಾರದ್ರೆ ರುಂಡ ತಂದ ಯಾರಿಗ್ರೆ ದಾನ ಅದ್ ಹೆಂಗ ಆಗ್ತದ್ರಿ ಯಾರದ್ರೆ ತಂದಕಿ ಯಾರದ್ರೆ ದುಡ್ಡ ತಂದಕಿಸಿಂದ ಯಾರಿಗ್ರೆ ಕೊಟ್ಟ ನಾನ ಶ್ರೀಮಂತ ಅಂದ್ರ ಆಗಂಗಿಲ್ಲ ಯಾವ್ದ್ರೆ ಪ್ರಾಣಿ ನೋಡ್ರಿ ದೇವ್ರ ಹೆಂಗ ಕರ್ಮ ಮಾಡಬಾರ್ದ ಮತ್ತ ಮೇಲಾಗಿ ಶಿಶುವಿನ ಹತ್ಯೆ ಮಾಡಬಾರ್ದ ಶಿಶು ಹತ್ಯೆ ಗೋ ಹತ್ಯೆ ಸ್ತ್ರೀ ಹತ್ಯೆ ಮಹಾಪಾಪ ಐತಿ ದೇವ್ರ ದೊಡ್ಡ ಮತ್ ಹೇಳಿದಿ ಮತ್ ದೇವ್ರ ದೊಡ್ಡವಿದ್ದೆ ಅಂದ್ರ ಒಂದ ಕೂಸಿನ ಮರಣ ಮಾಡ್ತಿ ಅಂದ್ರ ನೀ ಹೆಂಗ ದೊಡ್ಡವಾಗ್ತಿ ಏನು ಪಾಪ ಮಾಡ್ಲಾರ್ದ ದೇವ್ರ ಯಾರಿಗೇನಬೇಕು ಅನ್ನಾಕ ಬರಂಗಿಲ್ಲ ವಾಣಿಗೆ ಅಂದ್ರೆ ದೇವ್ರ ನಾಕ್ ಬರ್ತದನ ಹಂಗೇನ್ ಇರಂಗಿಲ್ಲ ಲಕ್ಷ್ಮಣ ಇನ್ನಾದ್ರೂ ಟೈಮ್ ಕೊಡ್ತಾನೆ ನಿನಗ ಪಕ್ಕ ತಿಳಿಸಿ ಹೇಳ ಮುಂದಿನ ಸಂದಿಗೆ ಸುಮ್ಮ ಜರ ಕೇಳಿ ನಾವು ಭಾಳ ಏನು ಕೇಳಿಲ್ಲ ನನಗ ಸುಮ್ಮ ಒಂದ್ ಜರ ಈಚಿಗೆ ಬಿಟ್ಟು ಹುಡುಗಿ ಯಾಕೋ ಗದ್ದಲ ಕಬಿತಾಕ ಹ್ಯಾಂಗರಿ ಈಕಿ ಹಿಂಗರಿ ಚಾಲೋ ಮಾಡ್ಯಾನವ ಅದಕ್ಕ ಇದು ಅಲ್ಲ ಹೇಳ್ಯಾನ್ರಿ ಈ ಮಂಡ ಹಾಡು ನಾಗೇಶ್ವರಿಗೆ ಒಂದೇ ಲಿಂಗ ಐತಿ ಒಂದ ಲಿಂಗ ಐತಿ ಅಂತ ನೀ ಹೇಳ್ತಿ ಸಂಘ ಎಂಬ ಶರಣ ಎರಡು ಲಿಂಗದಾವ ತಿಳ ಕೂತಾನಕಿ ಮುಂದೆ ಒಂದ ಲಿಂಗ ಐತಿ ಅಂತ ನೀ ಹೇಳಿದಿ ಬಸವಣ್ಣಪ್ಪ ಸಾಧು ಸತ್ಪುರುಷರಿಗೆ ಹೊಟ್ಟಿಗೆ ಅನ್ನ ಹಾಕಿ ಒಂದ್ ದಗದ ಮಾಡ್ತಿದ್ದ ಕೈಯಾಗ ಒಂದು ದುಡ್ಡು ಕೊಡ್ತಿದ್ದ ದುಡ್ಡು ಕೊಟ್ಟಾಗ ಅವ ಕೇಳದ ಸಂಗಯ್ಯ ದುಡ್ಡರೇ ಕೊಟ್ಟದಿ ಹೊಟ್ಟೆ ತುಂಬರೇ ಕೂಳ ಹಾಕಿದಿ ಕೊಳ್ಳಾಗ್ಯದ ಒಂದು ಲೊಳಾಗುದಿ ಕಟ್ಟಿದಿ ಎದಕ್ಕ ಕಟ್ಟಿದಿ ಮತ್ತೆ ದುಡ್ಡು ನಾ ಏನ್ ಮಾಡ್ಲಿ ಅಂದ ನಿನ್ನ ಮನುಷ್ಯಗೆ ಏನು ತಿಳಿದು ಮಾಡಂಗ ಅನಿಸ್ತದ ದುಡ್ಡು ಅದನ್ನ ಮಾಡಂದಾಗ ಇದು ಸಂಘ ಇತ್ತು ನೋಡ್ರಿ ಇದು ಕಣದಾಳ ಸಂಘ ಇದಕ್ಕೆ ಪಕ್ಕ ತಿಳಿ ಇದ್ದಿದ್ದಿಲ್ಲ ಇದು ಹೆಂಗಾಗಿತ್ತು ಅಂದಾಗ ಒಂದ್ ದಗದಾತ್ರಿ ನಾವ್ ಒಬ್ಬಾಕಿ ಮನಿಗೆ ಹೋಗಿ ಒಬ್ಬಾಕಿ ಮನ್ಸಕ್ ಹೋಗ್ಬೇಕತ್ತ ಆಸೆ ಆಗ್ಯದ ಅಂದಿವ ಸಂಘೈನ ಸಾಕ್ಷಿ ಕೇಳ್ಯಾನ ಅವಂದ ಆಯ್ತು ಹೋಗಿ ನೀ ಮಾಡೋವಿದ್ರ ಮಾಡೋಗಂತ ದುಡ್ಡು ತಗೊಂಡು ಹೋಗಿ ಒಬ್ಬಾಕಿ ಹೆಣ್ಮಗಳ ಮನೆಗೆ ನಿತ್ತ ವೇಷಾಸ್ತ್ರಿ ಮನಿಗೆ ಹೋಗಿ ನಿತ್ತ ಮನಿಗೆ ಹೋಗಿ ನಿತ್ತಾಗ ಸ್ವತಃ ಇವ್ರಿಬ್ಬರದ ಕುಂಟಲ್ತಾನ ಮಾಡಿದ ನಿಮ್ಮ ಬಸವಣ್ಣ ಮುಗ್ಧ ಸಂಗೈ ಬರ್ತಾ ನಿನ್ನ ಮನ್ಸಕ್ ಕರ್ಕೋರ್ಬ ತಾಯಿ ಅಂದಾನ ಬೇಕಾದ್ರ ಬಸವ ಪುರಾಣ ಓದಿ ನೋಡ ಸ್ವಚ್ಛ ಬರದತಿ ಅದ್ರೊಳಗೆ ಸಂಗೈಗ ಮತ್ತ ಹೆಣ್ಮಗಳಿಗೆ ನಡಬಾರ ಕುತ್ಕೊಂಡು ಹೇಳ್ತಾನ ಹೆಣ್ಮಗಳ ಮನಿಗೆ ಹೋಗಿ ನಮ್ಮ ಸಂಗೈಗೆ ನಿನ್ನ ಮನ್ಸಕ್ಕೆ ಬರುವಂಗ ಇಚ್ಛೆ ಆಗ್ಯದ ಬರ್ತಾನವ ಇವತ್ತ ಅವನ ತೃಪ್ತಿ ಮಾಡೋದಾಗದ ನಿಂದೈತಿ ತಾಯಿ ಅಂತಂದಾಗ ಅವಾಗ ವೇಷಾಸ್ತ್ರಿ ಹೆಣ್ಮಗಳ ಮಂಚದ ಮ್ಯಾಗ ಮಗನ ಸಮಾನ ತಿಳಿದವನ ಮಂಚದ ಮ್ಯಾಗ ಮನೆಗಿದ್ಳು ಎಳ್ಕ ಬಳಕ ತುಪ್ಪದ ದೀಪ ಹಚ್ಚಿದ್ಳು ತಂದಿಟ್ಟಿದ್ದಳ ಪುಷ್ಪ ಮಾಲೆ ಇಟ್ಟಿಳ
ನೀರಿಟ್ಟಿದಳು ಇವ ಬಾಂದ್ರಿ ಸಂಗೈ ಒಳಗ ಬಂದ್ರಣ ಮುಗ್ಧ ಸಂಗಯ್ಯ ಮುಗ್ಧತಿ ಏನಿಲ್ಲ ಮುಗ್ಧರೇನು ಮುದ್ದೆ ಮುದ್ದಿಲು ಏನು ಮಾಡ್ಲಿ ತಿನ್ನ ಅದಕ್ಕ ಇವ ಸಂಗೈ ಬಾಂದ ಇವನೊಂದು ದಗದಿತ್ರಿ ಕೊಳ್ಳಾಗಿನ ಲಿಂಗ ತೆಗದೊಮ್ಮೆ ಪೂಜೆ ಮಾಡಿ ಮುಂದೆ ದಗದ ಮಾಡ್ತಿದ್ವಿ ಇವ್ ಹೊರಗಡೆ ಕೂತ್ರು ಮದನದ ಲಿಂಗ ಪೂಜೆ ಮಾಡಿ ಮಾಡ್ತಿದ್ವಿ ಮುಂದಿನ ಹಂಗ ಹೋಗಿ ನೋಡಿದಕ್ಕಿನ ದಿಗಂಬರಾಗಿ ಮನಕೊಂಡಿಳ ಮಂಚದ ಮ್ಯಾಗ ಇವಂದ ಬಸವಣ್ಣ ಪೇಟ ಕೈಯದಾನ ಹೋಯಪ್ಪ ಅಂದಿವ ಇಟ್ಟಂಗ್ಯಾನ ಸುಮಾರದಾನ ಇವಂದವ ಇವನಲ್ಲಿ ಭಾವ ಯಾಟದವ್ ನನಗಾರೆ ಒಂದ ಲಿಂಗ ಕೊಳ್ಳ ಕಟ್ಟ್ಯಾನ ಈಕಿಗ್ರೆ ಯಾಟ ಲಿಂಗ ಕೊಟ್ಟಾನ ಆಕಿ ಕುಚ್ಚಗಳ ತಗೊಂಡ ನೀರು ತಗೊಂಡ ತೊಳೆದ ಪೂಜೆ ಮಾಡ್ತಿದ್ದ ನಿನ್ನ ಸಂಗಯ್ಯ ನೀ ಹೇಳ್ತಿ ಒಂದ ಲಿಂಗ ಐತಿ ಹೆಣ್ಮಕ್ಳಿಗೆ ಅಂತ ನೀ ಹೇಳ್ತಿ ಯಾಟ ಲಿಂಗದ ಅವತ್ತು ಸಂಗೈ ಕೂತ್ಕೊಂಡು ಪೂಜೆ ಮಾಡ್ಯಾನ ಯಾನ ನಿಂದ ಖರಿ ಅನ್ಬೇಕು ಏನ ಅವನು ಖರಿ ಅನ್ಬೇಕು ಹಂಗ ಮಾತಾಡ್ಲಕ್ ಹೋಗ್ಬೇಡ ಹುಡುದಗದ್ಲೆ ಎರಡು ನಾಲಿಗೆ ನಾಲಿಗೆ ತೆಗಿಯತ್ತೇನ ಒಂದು ಹಿಡಿದ ನೆಟ್ಟಗ ವಿಷಯ ಬಡದ್ಯಾಡ್ರೆ ಹೋಗಿ ವೈರಿ ಬಾಣ ಬಿಟ್ಟದ ವೈರಿ ಎದ್ಯಾಗ ನಟ್ಟಿರ್ಬೇಕ ನಿನ್ನ ಬಾಣ ಹಂಗಾಗ್ವತ್ತ ಲಕ್ಷ್ಮಣ ಕೊಳ್ಳಂಗ ಗೊತ್ತಂಗ 2 ದಿವ್ಸ ಹೋಗಿ ಮುಟ್ಲಾಯ್ತು ಅನ್ಕೊಟ್ಟಿಗೆ ಹಾಡಿಕೆ ಮುಗಿದ ಮಂಗಳಾರತಿ ಆಗಿರ್ತೈತಿ ಅದಕ್ಕ ಇದು ಒಂದು ಉದಾಹರಣೆ ಕೊಟ್ಟ ನಿನಗ ಏನ ಇದು ಅಲ್ಲದರಿ ಇನ್ನೊಂದು ಮಾತು ಹೇಳೇನ್ರಿ ಎಲ್ಲ ನನ್ನಿಂದ ಆಗೈತಿ ಪರಮಾತ್ಮ ಬಾಳ ದೊಡ್ಡ ಬಾಳ ಮಂದಿಗೆ ಬಾಳ ಕೊಟ್ಟಾನತ್ರಿ ಪರಮಾತ್ಮ ಕೊಟ್ಟಾನು ಎಲ್ಲಾರಿಗೆ ಅಂತ ಕೇಳಿ ಕೊಟ್ಟದ ಲಿಂಗ ಇಸ್ಕೊಂಡು ಹೋಗಿ ಮಾನಂದ ಅನ್ನುವಂತ ಹೆಣ್ಮಗಳ ಕೈಯಂದ ಮಾನಂದ ಅನ್ನುವಂತ ಹೆಣ್ಣು ಮಗಳ ಕೈಯಾಗ ಲಿಂಗ ಕೊಟ್ಟಿ ಭಕ್ತಿ ಪರೀಕ್ಷೆ ಮಾಡ್ಲಕ್ ಸಾಕ್ಷಾತ್ ಆಕಿ ಮನಿ ತಕ್ಕ ನೀನ ಬಿಕ್ಕಿ ಬೇಡಿ ಬಂದದಿ ಇನ್ನ ಪರಮಾತ್ಮ ಕೊಟ್ಟಾನಂತ ಹೇಳಿದಿ 84 ಲಕ್ಷ ಜೀವರಾಶಿಗೆ ಅನ್ನ ಹಾಕ್ಯಾನಂತ ಹೇಳ್ತಿ 84 ಲಕ್ಷ ಜೀವರಾಶಿಗೆ ಅನ್ನ ಹಾಕ್ಯಾನಂತ ಹೇಳ್ತಿ ಅವ್ರ ಹಸದಾಗ ಅವ್ರಿಗೆ ಅನ್ನ ಹಾಕಿದಿ ಮತ್ ನಿನ್ನ ಪರಮಾತ್ಮ ಹಸದಾಗ ಇವಂಗೂ ಒಬ್ರು ಅನ್ನ ಹಾಕಿರ್ಬೇಕಲ್ಲ ನೀ ಹಸದಿದ್ವೇನ್ ಹಂಗ ಕೂತಿದ್ವ ಸಾಕ್ಷಾತ್ ನಿನ್ನ ಪರಮಾತ್ಮ ಕೈಯಾಗ ಕಪಾಲಿ ಹಿಡ್ಕೊಂಡು 3 ಲೋಕ ಜಗ ಸುತ್ತುವರೆದ ಬಿಕ್ಕಿ ಬೇಡ್ತಿದ್ದ ತಿರುಗಿದ ಸೂರ್ಯ ಇದ್ದ ಇಂದ್ರ ಇದ್ದ ಚಂದ್ರ ಇದ್ದ ವರುಣ ಇದ್ದ ಗರುಡ ಇದ್ದ ನಾನಾ ತರ ದೇವತ್ಯಾರಿದ್ರು ತಿರುಗಿದ ಈ ಪರಮಾತ್ಮನ ಹೊಟ್ಟೆ ತುಂಬಿಸೋ ತಾಕತ್ ಯಾವನ ಕೈಯಾಗ ಆಗಲಿಲ್ಲ ತಿರುಗಿ ನಾನು ಅನ್ನಪೂರ್ಣೇಶ್ವರಿ ಅಂಗಳಾಗ ಬಂದ ನಿಂತ ತಾಯಿ ಹತ್ಯಕ್ಕ ಬಂದ ಹೊರಗ ಅಂಗಳಾಗ ಭಿಕ್ಷಾ ಅಂದಿಹಿ ಅಂತ ಬುಟ್ಟಿಯಾಗಿನ ಹಿಟ್ಟು ತಗೊಂಡು ನೀಡ್ಲಾಕ ಬರ್ತಾಳ ಒಂದು ಮಾತು ಹೇಳಿದಿವ ಎಲ್ಲಾ ಕಡೆ ತಿರುಗಿ ಬಂದ ನೀ ಕರೆ ನಾನು ಹೊಟ್ಟೆ ತುಂಬಿಲ್ಲ ಯಾವ ಹೊಟ್ಟೆ ತುಂಬಿಸೋದು ಆಗಿಲ್ಲ ನೀ ಹಳಿಸಿದ ನುಚ್ಚ ನೀಡ ಕರೆ ನನ್ನ ಹೊಟ್ಟೆ ತುಂಬು ತನಕ ನೀಡಂದ ಯಾವ ಭಕ್ತಿ ಒಳಗ ಮಾಯ ಮೋಹ ಲೀನ ಆಗಿ ಯಾವಾಗ ತುತ್ತ ಅನ್ನ ನೀಡ್ಯಾಳ ನಿನ್ನ ಪರಮಾತ್ಮ ಹೊಟ್ಟೆ ತುಂಬ ಉಂಡ ಜಟ ಜಾಡಿಸಿ ನಿಂತಾನಲ್ಲಿ ಒಂದು ಮಾತು ಹೇಳ್ಯಾನಕೀಗೆ ನನ್ನ ಹೊಟ್ಟೆ ತುಂಬು ತನಕ ನೀ ಅನ್ನ ನನಗೆ ನೀಡಿ ಅಂದ್ರೆ ಜಗತ್ತಿನೊಳಗ ಅನ್ನಪೂರ್ಣೇಶ್ವರಿಯಾಗಿ ಮೇರಿಯತ್ತ ಮಾತು ಕೊಟ್ಟು ಹೊರಗೆ ಬಂದಾನ ನೀನು ಮತ್ತೊಬ್ಬರಿಗೆ ಅನ್ನ ಹಾಕಿದಿ ನಿಮ್ಮ ಅಪ್ಪಗ ಅನ್ನ ಹಾಕಿ ಬಿಟ್ಟು ಮಕ್ಕಳು ನಾವು ಅದೀವ ಇದ್ರ ದೊಡ್ಡವ್ರು ಯಾರಾದ್ರ ಮತ್ತ ಇನ್ನೊಂದು ಹೇಳ್ಯಾನ್ರಿ ಮಾತ ಸಾವುಕಾರ ಹೇಳಿ ಸಾವುಕಾರ ಅಂದ್ರ ಗಣಮಕ್ಳಿಗೆ ತರತ್ತ ಸಾವುಕಾರತಿ ಏನ ಅಂದಿಲ್ಲ ಸಾವುಕಾರ ಅಂದಾರ ಅಂದ್ರ ಗಣಮಗ ಹೆಚ್ಚನ ಅಂತ ಹೇಳತ್ತೇನ ನಿನಗೊಂದು ಉದಾಹರಣೆ ಕೊಡ್ತಾನೆ ಕೇಳು ಇವು ಮಾಡೋದಾಗದ್ ಹೆಂಗ ಆಲೈತಿ ಗೊತ್ತೇನಪ್ಪ ಒಂದ ಊರಾಗ ಒಂದ್ ದಗದಾಗಿತ್ರಿ ಯಾವ ನಮ್ಮ ತೋಣೂರ್ ಅಂತ ಗ್ರಾಮದೊಳಗ ಸಂಜಿ ಒಂದ 8 ಬಸ್ ತಪ್ಪಿತ್ರಿ ಕಣದಾಳ ಊರಿಗೆ ಹೋಗ್ಲಾಕ ಬಸ್ ತಪ್ಪಿತ್ತು ಬಸ್ ತಪ್ಪ ಅಂಟ್ಲಿ ಅಲ್ಲಿ 4 ಮಂದಿ ಹಿರಿಯಾರ ಏನಂದ್ರು ಬಸ್ ಸ್ಟ್ಯಾಂಡ್ದಾಗ ಕೂತಾವ್ರ ಅವ್ರಂದ್ರು ತಮ್ಮ ಇಲ್ಲಿ ಮೊದಲ ಆವತ್ತೇಳೆ ಆ ಕಡೆ ಮಂದಿ ಕುಡುಕ್ರ ಅದು ತಿರುಗ್ತಾರ ಮೊದಲ ತುಡುಗ ದಿನಮಾನದ ಅಂತ್ಯಕ್ರೆ ಹಾಡಿ 4 ರೂಪಾಯಿ ರೊಕ್ಕ ಗೋಳೆ ಮಾಡ್ಕೊಂಡದಿ ಹೊತ್ತು ಬಿಡದ ಕಿಶಾನು ರೊಕ್ಕ ಗಪ್ಪ ಆದ್ರ ನಮ್ದೇನು ಜವಾಬ್ದಾರಿ ಅಲ್ಲಪ್ಪ ಮತ್ತ ಯಾರಾದ್ರೆ ಮನಿ ಐತಿ ಅನ್ನ ಕೇಳು ಒಂದ್ ರಾತ್ರಿ ನಿಂದ್ರಲಾಕ ಮುಕ್ಕ ಮಾಡ್ಲಾಕ ಒಂದ್ ರಾತ್ರಿ ಮನಿ ಐತಿ ಅನ್ನ ಕೇಳು ಮತ್ತ ನಸಿಕ್ನಾಗ ಎದ್ದು ಊರಿಗೆ ಹೋಗಿ ಬಸ್ಸಿಗೆ ಎತ್ತಂದ್ರ ಅವ್ರು ಆತ ಇವಂಗ ಮತ್ತ ರೊಕ್ಕದ ಮ್ಯಾಗ ಆಶೆ ಬಾಳಿ ಒಂದ್ ದಗದ ಮಾಡಿದ ಆತ ಎದ್ದ ಗಸಕನ ಒಬ್ರು ಮನಿಗೆ ಹೋದ ಬಾಗಲ ಬಡಿಲಕತ್ತ ಹೆಂಗ ಬಾಗಲ ತೆಗಿರಿ 8 ಸುಮಾರು ರಾತ್ರಿ ಇದು ಯಾರು ತಮ್ಮ ನೀನು ಯಾಕೆ ಬಂದಿಲ್ರಿ ಮತ್ ನಾ ಹಾಡಿಕೆ ಮಾಡಿ ನನ್ನ ಕಿಶಾಗ ಜರ ರೊಕ್ಕ ಹೆಚ್ಚಾಗ್ಯಾವ್ರಿ ಅದಕ್ಕೆ ಮತ್ತೆ ಹೊತ್ತು ಹೊಂಡು ತಕ್ಕ ನಿಮ್ಮ ಮನ್ಯಾಗ ಇರ್ಬೇಕತ್ತನ್ರಿ ಮತ್ತ ನನಗ ಏನ್ರಿ ಮೂಲ್ಯಾಗ ಜಾಗ ಕೊಡ್ರಿ ಅಂದಾಗ ಅವ್ರಿಗೆ ಮನ್ಯಾಗ ಅಂದ್ರವ್ರ ನಮ್ಮದ ಹೆಣ್ಮಕ್ಳಿದ್ದ ಮನಿ ಐತಿ ತಮ್ಮ ಇಲ್ಲಿ ನಿನಗ ಬರ್ಲಾಕ ನಡೆಯಂಗಿಲ್ಲ ಮತ್ತೊಂದು ಎಲ್ರ ಮನಿ ಕೇಳಂದ್ರ ಅವ್ರು ಮತ್ತೊಂದು ಮನಿಗೆ ಹೋಗಿ ಬಾಗ್ಲ ಬಿಡದ ಹೊತ್ತು ಹೊಂಡು ತಕ್ಕ ಜಾಗ ಕೊಡ್ರಿ ನಿಮ್ಮ ಮನ್ಯಾಗ ಇರಾವದನಿ ಅಂದ ತಮ್ಮ ಇಲ್ಲಿ ಸಣ್ಣ ಹೆಣ್ಮಕ್ಳದವಪ್ಪ
ನಿನಗ ಒಳಗ ನಾವು ಇಲ್ಲಿ ಇಂದ ಇರ್ಲಾಕ ಜಾಗ ಕೊಡಂಗಿಲ್ಲ ಅಂದ್ರ ಅವ್ರು ಮತ್ತೆ ಎಲ್ಲಾರು ನೋಡು ಇದು 1 ಬಿಟ್ಟು 2 ಬಿಟ್ಟು 4 ಬಿಟ್ಟು 10 ಮನಿ ಕೇಳಿದ್ರಿ ತಿರ್ಗಾಡಕತ್ತ ನಾಯಿ ಕೇಳಿದಲ್ಲಿ ಎಲ್ಲ ನಮ್ಮಲ್ಲಿ ಹೆಣ್ಮಕ್ಳದಾರ ಇದ ಕೇಳ್ರಿ ಬರೀ ಆ ಹೆಣ್ಮಕ್ಳು ಅದಾರ ಅನ್ನೋದು ಇವನು ತಲೆಯಾಗ ಕೂತು ಬಿಟ್ಟಿತ್ರಿ ಒಟ್ಟ ಮೂಡ್ತೀವ್ರಿ ತೆಲ್ಯಾಗ ಪಕ್ಕ ಜೆರಾಕ್ಸ್ ಮೂಡ್ತೀವಿ ತಲೆಯಾಗ ಕೇಳ್ದಲ್ಲೆಲ್ಲ ಹೆಣ್ಮಕ್ಳು ಅದಾರ ನಾವ್ರ ಮುಂದೆ ಕೂತು ಎಲ್ಲ ಆತು ಹಣ್ಣೊಂದಿ ಮನಿಗೆ ಹೋದ ಹೌದು ಬಾಕಲ ಬಡದ ಹೌದು ಹೋಗಿ ಒಂದ್ ಜರ ಜಾಗ ಕೂಡ ಅನ್ಲಿಲ್ಲ ಇವ ಏನಂತಾನ ನಿಮ್ಮ ಮನ್ಯಾಗ ಹೆಣ್ಮಕ್ಳು ಅದಾರನ್ರಿ ಅಂತ ಕೇಳ್ದ ಎದಕ್ ಹೋತಮ್ಮ ಹೊಂಡು ತಕ್ಕ ಮನಗಾವದನ್ರಿ ಮನ್ಯಾಗ ಅಂದ್ವಿ ಹೋಗೋ ತಗದ ಹಿಂಗಾಗ್ತದ ನೀ ಮಾಡೋದಾಗದ ಮಾಡೋದಾಗ ಹಿಂಗಾಕದ ಹಂಗ ಕೀ ತಗದ ಮಾಡ್ಲಕ್ ಹೋಗಬೇಡ ಗುಮ್ಮಸ್ಕೊಂಡು ಹೋದಿ ಗುಮ್ಸ್ಕೊಂಡ್ ಹೋಗ್ಬೇಕಾಗ್ತದ ಹುಷಾರಿ ಅದಕ್ಕ ಒಂದ್ ಮಾತು ಹೇಳ್ಯಾನ ಏನಂತ ಮಸೀಬನಾಳ ವಿದ್ಯಾ ನೀ ನಿನ್ನ ತವ್ರ ಮನ್ಯಾಗ ತಾಯಿ ಇದ್ಯಾನ ನಮ್ಮ ಅಪ್ಪನ ತ್ಯಾಕ ಬಂದ ಬಳಕ ತಾಯಿ ಆಗ್ಯದಿ ನೋಡಿವ ಹೆಟ್ಟು ಅಂದ್ರ ಅವನಿಗೆ ಹೆಂಗಾಗ್ಯದರಿ ಕಾಮನೆಗೆ ಅದ ಗಂಡ ಹೆಂಡತಿ ಗಂಡ ಇದ್ದಾವ ಹೆಂಡತಿಗೆ ಭೋಗ ಕೊಟ್ಟಾಗ ಅಟ್ಟ ಮಕ್ಕಳಾಗ್ತಾವು ಇರ್ಲಿಕ್ಕ ಆಗಂಗಿಲ್ಲ ಅದೊಂದು ತೆಲ್ಯಾಗ ಉಳ್ದದ ಅವನಿಗೆ ತಲೆಯಾಗ ಭ್ರಮೆ ಬಡದದ ನಿನಗ ನೀನು ಅಜ್ಞಾನ ಅನ್ನುವಂತ ಕೌಂದಿ ಒಳಗ ಬಡದಾಡ್ಲಕತ್ತಿ ನಿನಗ ಜ್ಞಾನ ಹೊಡೆಯತಕ್ಕದಲ್ಲ ಇಲ್ಲಿ ಬಡದಾಡಬೇಡ ಸುದ್ದಿ ಆ ಕಡೆ ಅಂತರಂಗದೊಳಗ ಹೋಗ ಬಹಿರಂಗದೊಳಗ ಬಾಂದ್ರ ನೀವು ಉದ್ಧಾರ ಆಗಂಗಿಲ್ಲ ಗಂಡ ಹೋಗಿ ಭೋಗ ಕೊಟ್ರ ಮಕ್ಕಳಾಗ್ತಾವಂದಿ ಗಂಡನ ಮುಟ್ಸ್ಕೊಳ್ಳಾರ್ದ ಗಂಡನ ಸಂಗಟ ಭೋಗ ಕೊಡ್ಲಾರ್ದ ಒಬ್ಬಾಕಿ ಮಗುವಿಗೆ ಜನ್ಮ ಕೊಟ್ಟಾಳ ಸದ್ಯ ಅದಾಳ ಯಾವ ಕಲ್ಯಾಣದೊಳಗ ಹೌದು ಅಕ್ಕ ನಾಗಮ್ಮ ಇದ್ಳು ಅಕ್ಕ ನಾಗಮ್ಮ ಸಾಧು ಸತ್ಪುರುಷರ ಪುರಾಣ ಇಟ್ಟಿದ್ರು ಒಂದು ತಿಂಗಳ ಸಾಧು ಸತ್ಪುರುಷರ ಉಂಡಿರುವಂತ ಅಗಲ ತೊಳಿಲಕ್ಕ ನಿಂತಿದ್ಳು ಅವಾಗ ಪದ್ಧತಿ ಹೆಂಗಿತ್ರಿ ಈಗಿನೂ ಬಿಡ್ರಿ ಈಗ ಏನ್ರಿ ಒಂದು ತುತ್ತಾನ ಒಂದು ತ್ಯಾಕೆ ಅನ್ನೋ ಅಗಲಾಗಿದ್ರು ಓದ್ ಹೊರಗೆ ಚೆಲ್ತಾರ ಕಾಲಾಗ ನಂಗಿಲ್ಲ ಅದನ್ನ ಹಾದಿ ಮ್ಯಾಗ ನಂಗಿಲ್ಲ ಹಾ ಅದಕ್ಕ ಮಳಿ ಬೆಳಿ ಆಗೋ ಟೈಮ್ ಆಗ್ವಾತು ಅನ್ನ ಒಂದೊಂದು ಕೂಸೋಳಿಗೆ ಸಿಗುವಲ್ಲ ಈಗ ಜಗತ್ತಿನೊಳಗೆ ಅವಾಗ ಅನ್ನ ತೊಳಿತಿದ್ದೆ ಆ ತಾಟ ತೊಳೆಯುವಂತ ಟೈಮ್ದೊಳಗೆ ತಾಟ್ನೊಳಗೆ ಒಂದಾಗಳ ಅನ್ನ ಬಗಿತ್ತು ಅನ್ನ ಬಿದ್ದಿತ್ತು ತೆಳಗವಾಗದ್ರ ನೆಲಪಾಲ ಆಗ್ತತಿ ಯಾರೇ ತುಳಿದ್ರ ನನಗ ಪಾಪ ಆಗ್ತತಿ ಅಂತ ಹೇಳಿ ತಾಯಿ ತಾಗಿ ಆ ಅಗಲಾಗಿನ ಅನ್ನ ತಗೊಂಡ ಪಾಟ್ನ ನುಂಗಿ ಎಲ್ಲ ತಾಟ ತೊಳೆದ ಡಬ್ ಹಾಕಿ ಬಿಟ್ಲು ಕೆಲವೊಂದು ದಿನ ಕಳೆದು ಏನಾಗ್ತದೆ ಅಕ್ಕ ನಾಗಮ್ಮ ತುಂಬಿ ಗರ್ಭವತಿ ಆದಳ ಯಾರ ಕೈಲಿ ಹಚ್ಚಿಲ್ಲ ಯಾರು ಮೈ ಮುಟ್ಟಿಲ್ಲಕ್ಕಿದ ಹೌದು ಮೈ ಮುಟ್ಟಿದ್ದಿಲ್ಲ ಯಾರು ಭೋಗ ಕೊಟ್ಟಿದ್ದಿಲ್ಲ ಯಾವ ಗಂಡನ ಮಾಡ್ಕೊಂಡಿದ್ದಿಲ್ಲ ಅಕ್ಕ ನಾಗಮ್ಮ 6 ತಿಂಗಳ ಹೊಟ್ಲೆ ಆದಳು ಇನ್ನು ಮಂದಿಗೆ ಮಾರಿ ಹಂಗ ತೋರಿಸಲಿ ಏನಂತಾಳ ತಾಯಿ ತಾಗಿ ಇಟ್ಟು ತಿಳ್ಕೊಂಡ ಹೋಗಿ 4 ತಿಂಗಳ ಬಾಗಲ ಹಿಕ್ಕೊಂಡು ಮನ್ಯಾಗ ಕೂತಳ ನೆರಿ ಹೊರಿ ಮಂದಿ ವಿಚಾರ ಮಾಡ್ತಾರ ಸರಿಯಾದ ಮಾತ ಏನಂತ ಹೇಳಿ ನಾಗಮ್ಯಾನ ಅದಾಳು ಸತ್ತಾಳ ಗೊತ್ತಿಲ್ಲ 6 ತಿಂಗಳಾತ ಬಾಗಲ ಹಿಕ್ಕ್ಯಾಳ ನೋಡುನ ಅಂತೇಳಿ ಊರು ಒತ್ತಾಟಿಗಿನಿಂದ ಬಾಗಲ ತೆರೆಸಿರು ಅಲ್ಲಿಗಿಲ್ಲಿಗೆ ಹೊಟ್ಟೆ ಬಂದಿತ್ತು ತುಂಬಿ ಗರ್ಭವತಿಯಾಗಿ ನಿಂತಿಳ ಅಕ್ಕ ನಾಗಮ್ಮ ಯಾವಾಗ ಮಂದಿ ಅತ್ತಾರ ಎಂತ ಜನ್ಮನಿಂದ ಗಂಡಿಲ್ಲ ಮದುವೆ ಇಲ್ಲ ಲಗ್ನ ಇಲ್ಲ ಹೊಟ್ಲೆರಿ ಆಗ್ಯದಿ ಎಂತ ನಿನ್ನ ಜನ್ಮ ಅಂದಾಗ ಕೈವ ಮುಗಿದ ಹೇಳ್ತಾಳ ನಾನು ಹಾದಕ್ಕೆ ಸೆರಗ ಹಾಸಿದಕ್ಕೆಲ್ಲ ಪರಪುರುಷನ ಮೈ ಮುಟ್ಟಿಸ್ಕೊಂಡಕ್ಕೆಲ್ಲ ಮತ್ತೊಬ್ಬನ ಕಣ್ಣೆತ್ತಿ ನೋಡಿದಕ್ಕೆಲ್ಲ ನನಗ ಗೊತ್ತಿಲ್ಲ ಇದು ಹೆಂಗ ನಿತ್ತದೋ ನನಗೆ ಹೆಂಗಾಗ್ಯದೋ ಗೊತ್ತಿಲ್ಲ ಅಂದಾಗ ಮಂದಿ ಗಪ್ಪ ಕುಂಡ್ರಲಿಲ್ರಿ ಜನಾನೋ ದನಾನೋ ಇಂತಕ್ಕೆ ನಮ್ಮ ನೆರಿ ಹೊರಿ ಮನೆಯಾಗಿರಬಾರ್ದು ಇದ ಚಾಲಿ ಬಿದ್ದಿಗಿದ್ದಿತ್ತ ಹೇಳಿ ಊರಾನ ಮಂದಿ ಎಲ್ಲ ಕೈಯಾಗ ಕಲ್ಲು ತಗೊಂಡು ಒಗಿಲಾಕತ್ರ ಅಕ್ಕ ನಾಗಮ್ಮಗ ಏನಾಗ್ತದೆ ಅಕ್ಕ ನಾಗಮ್ಮಗ ಯಾವಾಗ ಮಂದಿ ಹೀಯಾಳಿಸಿ ಮಾತಾಡ್ಲಕತ್ರಲ್ಲ ಅಕ್ಕಿ ಹೊಟ್ಟೆಗಿರುವಂತ ಕೂಸ ಚೆನ್ನ ಬಸವಣ್ಣ ಅದ್ರ ಹೇಳ್ತಿದ್ದ ಒಳಗ ಏನಂತ ನನ್ನ ತಾಯಿ ಕೆಟ್ಟದ ಕೆಲಸ ಮಾಡಿಲ್ಲ ಅನ್ಯಾಯ ಮಾಡಿಲ್ಲ ಹಾದ್ರಕ ಪದ್ರ ಹಾಸಿಲ್ಲ ನನ್ನ ತಾಯಿಗೆ ಬರೇ ಒಂದು ಅನ್ನದಾಗಳ ಭಕ್ತಿದಿಂದ ಸ್ವೀಕಾರ ಮಾಡಿದಕ್ಕಾಗಿ ನಾ ಅಕ್ಕಿ ಹೊಟ್ಟಿ ಒಳಗ ಚೆನ್ನ ಬಸವಣ್ಣ ಜನ್ಮ ತಾಳಿ ಬರ್ತಾನೆ ಕೆಲವೊಂದು ದಿನಕ್ಕಂತ ಹೇಳಿ ಒಳಗಿನ ಕೂಸು ಕೂತ ಮಾತಾಡ್ತಿತ್ತು ನಿಂದು ವಾದಿ ಏನೈತಿ ಈ ರಾಗ ಅವಂಗ ಬರಂಗಿದೆ ಮಂಗಕ್ಕೆ ಮನೆ ಮಂಗಕ್ಕೆ ಮನೆ ಇಲ್ಲ ಲಿಂಗಕ್ಕೆ ನೆನೆ ಹೌದು ಜಂಗಮಗ ಜನನಿಲ್ಲ ಮರನಿಲ್ಲ ಗುರುಮಲ್ಯನಾಥ ಗುರುಮಲ್ಯನಾ ಅಳತೆ ಅದಕ್ಕ ಒಂದ್ ಅಗದಾತ್ರಿಪ ಅವಂಗೊಂದು ಭ್ರಮೆ ಆಗ್ಯದ ಮ್ಯಾಲ ಗುರು ಮಲ್ಲಿನಾಥ ಅಂದಿಲ್ಲ ನೀನು ನಮ್ಮ ಮಲ್ಲಯ್ಯನ ಯಾಕೆ ನೆನಿತಾಳತ್ತ ನಿನ್ನ ಮಲ್ಲಯ್ಯಗೆ ಮಾಯಾ ಬೇನ ಬಿಟ್ಟಿಲ್ಲ ಅಂತ ಹೇಳಿ ನಿನಗೆ ಈಗ ನಿನ್ನ ಮಲ್ಲಯ್ಯಗೆ ಮಾಯಾಗಿನ ನಂಗೆ ಸಿದ್ಧ ಮಾಡಿ ಕೂಡ ಮಾಯಾ ಐತಿ ಅಂದ್ರ ಅವ ದೊಡ್ಡವಾಲ ಜಗದಾಗ ಮಾಯಾ ಇರಬಾರ್ದ ಅವ ದೊಡ್ಡವ ಮಲ್ಲಯ್ಯಗೆ ಸಹಿತ ಹೆಂಡ್ರ ಅದಾರ ಅವಂಗ ಹೆಂಡ್ರ ಇಲ್ಲ ಅಂತ ಲೇಖಿ ಕೊಡುವ ಆಯ್ತ ಮುಂದೆ ಮಲ್ಲಯ್ಯನ ಬೆಳಸ ಅಂದ್ರ ನೀ ದೊಡ್ಡವ
ಮತ್ತ ನಮ್ಮ ಮಲ್ಲಯ್ಯ ನೆನದಾಡ್ರಿ ಮಲ್ಲಯ್ಯ ನೆನದಾಳ ಅಂದ್ರೆ ನೀನು 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 ತೊಟ್ಟು ಸುಲಿಬೇಕಾಗ್ತದ ಉರುಪಾಟಿ ಮೈ ಮೇಗಿನ ಒಂದು ಪದರ ಅದಕ್ಕ ಹೇಳಿದಿ ನೀನು ಗಂಡ ಇರ್ಲಾರ್ದನ ಗರ್ಭವತಿ ಅದಕ್ಕೆ ಅಕ್ಕ ನಾಗಮ್ಮ ಆಕಿ ಸಹಿತ ಗರ್ಭವತಿ ಆಗ್ಯಾಳ ಅವಾಗ ಎಲ್ಲಿದ್ಯೋ ನನ್ನ ಗಂಡ ಅದಕ್ಕ ಹಂಗ್ಯಾನ ಮಾತಾಡ್ಲಕ್ ಹೋಗ್ಬೇಡ ಲಕ್ಷ್ಮಣ ನಾ ಮಾತಾಡೋದು ಪುರಾಣ ತೆಗೆದು ಹುಡುಕ್ಯಾಡಿದ್ರೆ ಸಿಗಲಾಕಬೇಕ ನೀ ಏನು ಮಾತಾಡ್ಲತ್ತಿದ ಪುರಾಣಕ್ಕೆ ಹತ್ತುವಲ್ದ ನೋಡ ಅಂತರ ಆಗ್ಲಕತ್ತಿ ಅದ ಕೆಲಸ ಅಂತರ ತೆಗದ ಮಾಡಕ್ ಹೋಗ್ಬೇಡ ಅದಕ್ಕೆಪ್ಪ ಮತ್ತೊಂದು ಮಾತು ಹೇಳೇರಿ ಪರಮಾತ್ಮ ನೀನೇ ಜೀವಾತ್ಮ ನೀನೇ ಹಾ